ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಕ್ರೀಡಾಪಟುಗಳೇ, ನಿರ್ಣಾಯಕರುಗಳೇ ಹಾಗೂ ತರಬೇತುದಾರರೇ, ಮುಖ್ಯಸ್ಥರೇ, ಪೋಷಕರೇ, ಜುಲೈ 14ರಂದು ನಡೆದಂತಹ ಕೋರಮಂಗಲದ ಅಂತಾರಾಷ್ಟ್ರೀಯ ಸ್ಪರ್ಧೆಯ ಆಯ್ಕೆ ಸ್ಪರ್ಧೆಯಲ್ಲಿ 1ರಿಂದ 10ನೇ ಸ್ಥಾನದವರೆಗೆ ವಿಜೇತರಾದಂತಹ ಟ್ರೆಡಿಷನಲ್ ಮತ್ತು ಓನ್ ಚಾಯ್ಸ್ ಸ್ಪರ್ಧಿಗಳಿಗೆ ಹಾಗೂ ಈ ಗ್ರೇಡ್ ಚಾಂಪಿಯನ್ಶಿಪ್ನಲ್ಲಿ A+A B+B ವಿಜೇತರಾದಂತಹ ಸ್ಪರ್ಧಿಗಳಿಗೆ ವಿಶೇಷವಾಗಿರತಕ್ಕಂಥ ಒಂದು ಸೂಚನೆಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಯಾರು ಈ ವಿಭಾಗದಲ್ಲಿ ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಅಂತಾರಾಷ್ಟ್ರೀಯ ಸ್ಪರ್ಧೆಗೆ ಆಯ್ಕೆಯಾಗಿದ್ದೀರಾ, ಇನ್ನೆರಡು ದಿನಗಳಷ್ಟೇ ತಮಗೆ ಸಮಯ ಇರತಕ್ಕಂಥದ್ದು. ತಾವು ಅಷ್ಟರೊಳಗಡೆಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಪಡೆಯುವುದರ ಜೊತೆ ತಾವು ಆ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಆಸನಗಳ ಪಟ್ಟಿಯನ್ನು ಪಡಿಬೇಕಾಗಿ ತಮ್ಮಲ್ಲಿ ನಿವೇದನೆ. ಯಾರು 31ನೇ ತಾರೀಕಿನ ಒಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳೋದಿಲ್ಲ, ನಾವು ಮುಂದಿನ ಒಂದು ಕ್ರೀಡಾಪಟುವಿಗೆ ಆ ಒಂದು ಅವಕಾಶವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ನಿರ್ಣಾಯಕರುಗಳಲ್ಲಿ ವಿನಂತಿ, ಅಂತಾರಾಷ್ಟ್ರೀಯ ಸ್ಪರ್ಧೆಗೆ ನಿರ್ಣಾಯಕರಾಗಿ ತಾವು ಭಾಗವಹಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಆದರೆ ತಾವು ಈಗ ಏನು ನಮ್ಮ ರಾಜ್ಯ ಸ್ಪರ್ಧೆಗಳಲ್ಲಿ ನಿರ್ಣಾಯಕರಾಗಿದ್ದಿರಿ, ತಾವು ತದನಂತರ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ವಿಜೇತರಾಗಿ ಅಂತಾರಾಷ್ಟ್ರೀಯ ಒಂದು ಸ್ಪರ್ಧೆಯ ನಿಯಮಾವಳಿಗಳನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡಿದ ನಂತರ ನಿಮಗೆ ಅಂತಾರಾಷ್ಟ್ರೀಯ ನಿರ್ಣಾಯಕರಾಗಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ತಾವು ಅಫಿಷಿಯಲ್ ಆಗಿ ಬರ್ಬೋದು, ಕೋಚ್ ಆಗಿ ಬರ್ಬೋದು, ಹಾಗೆ ಮ್ಯಾನೇಜರ್ಗಳಾಗಿ ವಿಶೇಷ ಅಫಿಷಿಯಲ್ ಆಗಿ ತಾವು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ಅಂಥವರು ನೇರವಾಗಿ ನಮ್ಮನ್ನು ಸಂಪರ್ಕಿಸಲಿಕ್ಕೆ ಕೋರಲಾಗಿದೆ. ಇನ್ನು ಕೇವಲ 3 ದಿನಗಳು ಮಾತ್ರ ಇದೆ. ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೋಬೇಕಾಗಿ ಎಲ್ಲ ಕ್ರೀಡಾಪಟುಗಳ ಪೋಷಕರು ಮತ್ತು ಕ್ರೀಡಾಪಟುಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾನೆ. ತದನಂತರ ನಾನು ಬೇರೆಯವರಿಗೆ ಕ್ರೀಡಾಪಟುಗಳ ಆಯ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ನಾನು ಬೇರೆಯವರಿಗೆ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ನಂತರ ಮತ್ತೆ ತಾವುಗಳು ನನ್ನನ್ನು ಸಂಪರ್ಕ ಮಾಡಿದ್ರು ಅದರ ತೊಂದರೆ ಆಗುತ್ತೆ, ನಾನು ಅವಕಾಶ ಮಾಡಿಕೊಡ್ಲಿಕ್ಕಾಗಲ್ಲ. ಹಾಗಾಗಿ ತಮ್ಮೆಲ್ಲರಲ್ಲೂ ನಿವೇದನೆ ಮಾಡ್ತಾ ಆದಷ್ಟು ಬೇಗ ಅದರ ಮಾಹಿತಿಯನ್ನು ಪಡೆಯುವ ಜೊತೆಗೆ ಅದರ ಪೂರ್ಣ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ಈ ಭಾನುವಾರ ತಮ್ಮೆಲ್ಲರಿಗೂ ಸಂತೋಷ, ಸುಖ, ನೆಮ್ಮದಿ, ಶಾಂತಿಯನ್ನು ಕಲ್ಪಿಸಲಿ. ಇಡೀ ನಿಮ್ಮ ಅಭ್ಯಾಸ ಸಾಧನೆಗೆ ಭಗವಂತ ಆಶೀರ್ವಾದ ನೀಡಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದ. ಶುಭ ದಿನ.